ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾದ ಟೈಟ್ಲ್ ಇಂದಾನೆ ಸಾಕಷ್ಟು ಗಮನ ಸೆಳೆದಂತ ಸಿನಿಮಾ. ಈ ಸಿನಿಮಾ ಮತ್ತಷ್ಟು ಸ್ಪೆಷಲ್ ಅಂತಂದ್ರೆ ಸಿನಿಮಾದಲ್ಲಿ ಸುಧಾರಾಣಿಯವರು ಒಂದು ಪ್ರಮುಖ ಪಾತ್ರವನ್ನು ಮಾಡಿದ್ದಾರೆ. ಸೊ ಈ ಪಾತ್ರದ ಬಗ್ಗೆ ಮಾತಾಡ್ಸೋಕೆ ಅವರೇ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಟೈಟಲ್ ಒಂದು ಸ್ಪೆಷಲ್ ಕಂಟೆಂಟ್ ತರ ಅನಿಸ್ತಾ ಇದೆ. ಸೊ ಈ ಸಿನಿಮಾ ಒಪ್ಕೊಳ್ಳೋಕೆ ಕಾರಣ ಏನಾಗಿತ್ತು? ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಮೇನ್ ಸಿನಿಮಾದ ಕತೆ. ಏಕೆಂದರೆ ಯೂಶುವಲ್ ಈ ಮಾಸ್ ಮೂವಿ, ಕಮರ್ಷಿಯಲ್ ಮೂವಿ ಏನು ಬರ್ತಾ ಇದೆ ಆ ಥರ ಕತೆ ಅಲ್ಲದೆ, ಆ್ಯಂಡ್ ಒಬ್ಬ ಹೀರೋನ ಲಾಂಚ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಅದನ್ನೇ ನೋಡ್ತಾರೆ. ಇದರಲ್ಲಿ ಹೀರೋಗೆ ಒಂದು ಬೇಕಾಗುವಂಥ ಎಲಿಮೆಂಟ್ಸ್ ಇದೆ, ಇಲ್ಲ ಅನ್ನಲ್ಲ, ಆದರೆ ಅದಕ್ಕಿಂತ ಹೆಚ್ಚಾಗಿ ಕತೆ ತುಂಬ ಅದ್ಭುತವಾಗಿದೆ, ತುಂಬ ವಿಭಿನ್ನವಾಗಿದೆ, ವಿಚ್ ಇಸ್ ದ ನೀಡ್ ಆಫ್ ದ ಅವರ್. ಏಕೆಂದರೆ ಕನ್ನಡ ಸಿನಿಮಾಗಳು ಮುಂಚಿಂದನೂ ಒಳ್ಳೊಳ್ಳೆ ಕತೆಗಳು ಬರ್ತಾಯಿತ್ತು ಕನ್ನಡ ಸಿನಿಮಾಗಳಲ್ಲಿ. ಅದು ಮಧ್ಯದಲ್ಲೆಲ್ಲ ಒಂದು ಸ್ವಲ್ಪ ಹಾಗೆ ಹೀಗೆ ಆಯಿತು. ಆದರೆ ಈಗ ಖುಷಿ ವಿಷಯ ಏನು ಅಂದರೆ ಮತ್ತೆ ನಾವು ಒಳ್ಳೊಳ್ಳೆ ಕತೆಗಳು ಬರ್ತಾ ಇದೆ, ಅದಕ್ಕೆ ಜನಗಳ ಸಪೋರ್ಟ್ ಬೇಕು ಅಷ್ಟೇ. ಮೊದಲು ನಿದ್ರೆನಲ್ಲಿ ಕನಸು ಬರ್ತಾ ಇತ್ತು, ಬಟ್ ಈಗ ನಿದ್ರೆನೇ ಕನಸಾಗ್ಬಿಟ್ಟಿದೆ. ಯಾಕಂದರೆ ಈ ಜನ್ರೇಷನ್ಗೆ ನಿದ್ರೆ ಅನ್ನೋದು ಭಾಳ ಕನಸಾಗ್ಬಿಡು. ಯಾಕಂದರೆ ಅವ್ರ ಕೆಲಸ ಆಗಲಿ 24/7 ಈ ಥರದ್ದೆಲ್ಲ ವರ್ಕ್ ಮಧ್ಯೆ ನಿದ್ರೆ ಅನ್ನೋದು ಎಷ್ಟು ಅವಶ್ಯಕತೆ ಅನ್ನಿಸ್ತಾ ಇದೆ. ಅದ್ರ ಮೇಲೆ ಅನ್ನೋದು ಸಿನಿಮಾದ ಕತೆ ಇದೆಯಾ ಮೇಡಮ್? ನಾನು ಕತೆ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ಯಾಕೆಂದರೆ ನಾನು ಡೈರೆಕ್ಟ್ರನ್ನ ಕೇಳಿಲ್ಲ ಏನು ಹೇಳ್ಬೋದು, ಎಷ್ಟು ಹೇಳ್ಬೋದು ಅಂತ. ಬಟ್ ಡೆಫಿನೆಟ್ಲಿ ಒಂದಂತೂ ಹೇಳ್ತೀನಿ, ಇಟ್ ಈಸ್ ಅ ವೆರಿ ವೆಲ್ ಮೇಡ್ ಮೂವಿ. ಕಾನ್ಸೆಪ್ಟ್ ಕತೆ ಇರ್ಬೋದು, ಡೈರೆಕ್ಟರ್ ಎಕ್ಸಿಕ್ಯೂಟ್ ಮಾಡಿರೋ ರೀತಿ ಇರ್ಬೋದು, ಆ ಟೆಕ್ನಿಕಲ್ ಟೀಮ್ ಇರ್ಬೋದು, ನಿಜವಾಗ್ಲೂ ತುಂಬ ವಿಭಿನ್ನವಾಗಿದೆ. ನೋಡಿದಾಗ ಗೊತ್ತಾಗತ್ತೆ. ಮರೀದೆ ಸೆಪ್ಟೆಂಬರ್ 12ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಾ ಇದೆ, ಥಿಯೇಟ್ರಲ್ಲಿ ಹೋಗಿ ನೋಡಿ. ಒಂದಷ್ಟು ಪಾತ್ರಗಳು ನಿಮಗೆ ಅಂತಾನೆ ಕ್ರಿಯೇಟ್ ಆಗ್ತಿರೋ, ಯಾಕಂದ್ರೆ ತುರ್ತು ನಿರ್ಗಮನದಿಂದ ಈಗ ಇತ್ತೀಚೆಗೆ ಬರ್ತಿರುವಂಥ ಸಿನಿಮಾಗಳು ಪ್ರತಿ ಸಿನಿಮಾದಲ್ಲೂ ಒಂದೊಂದು ವಿಭಿನ್ನವಾದ ಪಾತ್ರ. ಎಷ್ಟು ಖುಷಿ ಆಗುತ್ತೆ ಮೇಡಮ್. ಈಗಲೂ ಕೂಡ ಒಂದು ಹೊಸ ಪಾತ್ರಗಳನ್ನ ನಮಗೋಸ್ಕರ ಬರ್ತಾರೆ ರೈಟರ್ಸ್. ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆ ಹೋಗ್ತಾ ಹೋಗ್ತಾ ಒಂದು ಟೈಪ್ ಕ್ಯಾಸ್ಟ್ ಆಗೋ ಒಂದು ಭಯ ಪ್ರತಿಯೊಬ್ಬ ಕಲಾವಿದರಿಗಿರುತ್ತೆ. ಆದರೆ ನನ್ನ ಕೆರಿಯರ್ ಶುರುವಾದಾಗಲಿಂದ ಇವತ್ತಿನವರೆಗೂ ಈ 40 ವರ್ಷದ ಪಯಣದಲ್ಲಿ ಚಿತ್ರರಂಗ ಇರ್ಬೋದು, ನಿರ್ಮಾಪಕರು, ನಿರ್ದೇಶಕರು, ಪ್ರತಿಯೊಬ್ಬರು ಅವರಿರ್ಬೋದು, ಅಥವಾ ಆಡಿಯನ್ಸ್ ಇರ್ಬೋದು, ಅಥವಾ ಮೀಡಿಯಾದವ್ರು ನೀವೇ ಇರ್ಬೋದು, ಇವ್ರು ಬರೀ ಇಷ್ಟಕ್ಕೆ ಸೀಮಿತ ಅಥವಾ ಇವ್ರು ಇಷ್ಟಕ್ಕೆ ಲಾಯಕು ಅಂತ ಬ್ರ್ಯಾಂಡ್ ಮಾಡ್ದೇನೆ ಈಗ್ಲೂ ವಿಭಿನ್ನವಾದ ಪಾತ್ರಗಳು ಕೊಡ್ತಾ ಇದ್ದಾರೆ. ಐ ಆಮ್ ಸೋ ಗ್ರೇಟ್ಫುಲ್. ಆ್ಯಂಡ್ ಅದೇ ರೀತಿ ಆಡಿಯನ್ಸು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈಗಿನ ಜನ್ರೇಷನ್ ಅವರು, ಆಬ್ವಿಯಸ್ಲಿ ಸುರಾಗ್ ಅವರೆಲ್ಲ ನಾನು ಇಂಡಸ್ಟ್ರಿಗೆ ಬಂದಾಗ ಖಂಡಿತ ಹುಟ್ಟಿತ್ತಿಲ್ಲ. ಈಗಿನ ಜನ್ರೇಷನ್ ಅವರು ಯಾವಾಗಲೂ ಹಳೆ ಸಿನಿಮಾಗಳು ನೋಡಿ ಇಲ್ಲ ಇವರು ಮಾಡ್ತಾರೆ, ಇವರೇ ಆ್ಯಪ್ಟ್ ಅಂತ ಅನ್ಕೋತಾರಲ್ಲ. ಐ ಆಮ್ ರಿಯಲಿ ಥ್ರಿಲ್ಡ್, ಹ್ಯಾಪಿ, ಆ್ಯಂಡ್ ಏನು ಹೇಳೋದು, ಜಸ್ಟ್ ಗ್ರೇಟ್ಫುಲ್. ಜೊತೆಗೆ ಯೂಟ್ಯೂಬ್ ಚಾನಲ್ ಕೂಡ ಮಾಡಿದ್ದೀರಾ. ಅದರ ಜೊತೆ ಒಂದಷ್ಟು ಅಭಿಮಾನಿಗಳ ಇಂಟ್ರಾಕ್ಷನ್ ನೋಡ್ತಾ ಇರ್ತೀವಿ, ತುಂಬ ಚೆನ್ನಾಗಿರುತ್ತೆ. ಮನೇದು ಒಂದಷ್ಟು ವಿಷಯ, ಊಟದ್ದು, ತಿಂಡಿದ್ದೆಲ್ಲ ಮಾತಾಡ್ತಾರೆ. ಎಷ್ಟು ಖುಷಿ ಸಿಗುತ್ತೆ ಮೇಡಮ್ ಅದರಿಂದ? ನಿಜವಾಗ್ಲೂ ಖುಷಿ ಆಗುತ್ತೆ. ಏಕೆಂದರೆ ಅಲ್ಲೇನಾಗುತ್ತೆ, ನನಗೆ ನಿಜವಾಗ್ಲೂ ಆ್ಯಸ್ ಅ ಪರ್ಸನ್, ವ್ಯಕ್ತಿಯಾಗಿ ಎಷ್ಟೊಂದು ಸತಿ ಏನು ಹೇಳ್ಕೋಬೇಕು ಅನ್ಸಿರುತ್ತೋ ಹೇಳ್ಕೊಳಕ್ಕಾಗಿರಲ್ಲ. ನನ್ನ ಮನಸ್ಸು ಬಿಚ್ಚಿ ನನ್ನದೇ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಶೇರ್ ಮಾಡ್ಬೋದು. ಆ್ಯಂಡ್ ಅದ್ರ ಉದ್ದೇಶನೂ ಅದೇನೆ. ಏನಂತಾರೆ, ಈ 40 ವರ್ಷದ ಜರ್ನಿ, ಏಳು ಬೀಳುಗಳು, ಸಂತೋಷ, ದುಃಖ ಎಲ್ಲನೂ ನನಗೆ ಈ ಇಂಡಸ್ಟ್ರಿ ಎಲ್ಲ ಕೊಟ್ಟಿದೆ. ಯಶಸ್ಸು ಕೊಟ್ಟಿದೆ, ಹೆಸರು, ಕೀರ್ತಿ ಎಲ್ಲ ತಂದು ಕೊಟ್ಟಿದೆ. ಸೊ ಅದೇ ರೀತಿ ಅದನ್ನು ಜನದ ಜೊತೆ ಹಂಚ್ಕೋಬೇಕು ಅನ್ನೋದೇ ಉದ್ದೇಶ. 3-4 ವರ್ಷದ ಹಿಂದೆ ಒಂದು ಮಾತು ಬರ್ತಾ ಇತ್ತು, ಅಂದರೆ ನಿಮ್ಮ ಮಗಳು ಸಿನಿಮಾಗೆ ಬರ್ತಾರೆ ಅಂತ. ಸೊ ಇಲ್ಲೇನೋ ಬೇರೆ ಟ್ವಿಸ್ಟ್ ಸಿಕ್ಕಿದೆ, ಮಗಳು ಲಾಯರ್ ಆಗಿದ್ದಾರೆ. ಅಲ್ಲ, 3-4 ವರ್ಷದಿಂದ ಬರ್ತಾ ಇದೆ, ಮಾತು ಬರ್ತಾ ಇದೆ, ಇನ್ನೂ ಬಂದಿಲ್ಲ ಅಂದರೆ ಅದು ಹಂಗಾದ್ರೆ ಬರೀ ಗಾಳಿ ಮಾತೇನೆ. ಮಾತಿನ ಜೊತೆಗೆ ನೀವು ಗಾಳಿನೂ ಸೇರಿಸ್ಬೇಕು, ಬರೀ ಗಾಳಿ ಮಾತೇನೆ ಇಲ್ಲ. ಶಿ ಇಸ್ ಅ ಲಾಯರ್, ವರ್ಕ್ ಮಾಡ್ತಾ ಇದ್ದಾಳೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಸೊ ಸದ್ಯಕ್ಕೆ ಅಷ್ಟೇ, ಇನ್ನೇನು ಇಲ್ಲ. ನಿಮ್ಗೆ ಆಸೆ ಇದೆ ಮೇಡಮ್ ಮಗಳೇನಾದ್ರು ಸಿನಿಮಾ ಕಡೆ ತರಬೇಕು ಅಂತ? ಇಲ್ಲ, ಖಂಡಿತವಾಗ್ಲು ಅವಳು ಶಿ ಇಸ್ ಅನ್ ಇಂಡಿವಿಜುವಲ್. ಅವಳಿಗೆ ಲೈಫಲ್ಲಿ ಏನು ಮಾಡಬೇಕು ಅಂತ ಇಷ್ಟ ಇದೆಯೋ ಅವಳು ಅದನ್ನು ಮಾಡಲಿ. ಅವಳು ಏನೇ ಮಾಡಿದ್ರು ಒಳ್ಳೆ ಕೆಲಸ ಮಾಡಲಿ, ಅದಕ್ಕೆ ಸಪೋರ್ಟಿವ್ ಆಗಿರ್ತೀವಿ ಅಷ್ಟೇ. ಇದೆಲ್ಲದರ ಮಧ್ಯೆ ದರ್ಶನ್ ಅವರ ವಿಚಾರ ಎಷ್ಟು ಬೇಸರ ತರಿಸಿದೆ. ಒಬ್ಬ ನಾಯಕ ನಟ, ಸೂಪರ್ ಸ್ಟಾರ್ ಈ ಒಂದು ವಿಚಾರದಲ್ಲಿ ಮತ್ತೆ ಜೈಲ್ಪಾಲಾಗಿರುವಂಥದ್ದು. ಇದೇನು ಖಂಡಿತವಾಗ್ಲೂ ಯಾರಿಗೂ ಖುಷಿ ವಿಚಾರ ಅಲ್ಲ. ಆದರೆ ಇಲ್ಲಿ ಈ ಮ್ಯಾಟರ್ ಕೋರ್ಟಲ್ಲಿರೋದ್ರಿಂದ ನಾನು ಅದ್ರ ಬಗ್ಗೆ ಏನಂತಾರೆ ಎರಡೂ ಕಡೆ ತಿಳ್ಕೊಳ್ದೆ ಅಥವಾ ಎಲ್ಲ ಡೀಟೇಲ್ಸು ನಂಗೆ ಗೊತ್ತಿಲ್ಲ. ಸೊ ಮಾತಾಡೋದು ತಪ್ಪಾಗತ್ತೆ. ದ ಓನ್ಲಿ ಥಿಂಗ್ ಐ ಕ್ಯಾನ್ ಸೇ ಇಸ್ ಲೆಟ್ ಜಸ್ಟಿಸ್ ಪ್ರಿವೇಲ್ ಅಷ್ಟೇ. ಥ್ಯಾಂಕ್ ಯು. ಎಸ್, ಇದಿಷ್ಟು ಸುಧಾರಣೆ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.